ಈ ರೆಸಿಪಿ ಖಂಡಿತ ನೀವು ಯಾವತ್ತೂ ಮಾಡಿರಲ್ಲ ಮತ್ತು ತಿಂದು ಇರಲ್ಲ. ನೋಡಿ, ಮೊದಲಿಗೆ ನಾನಿಲ್ಲಿ 1 ಕಪ್ ಆಗುವಷ್ಟು ಚಿರೋಟೆ ರವೆ ಹಾಕ್ಕೊತಿದ್ದೀನಿ. ಅದೇ ಕಪ್ಪಿಲ್ಲೇ 1 ಕಪ್ ಆಗುವಷ್ಟು ಮೊಸರು ಕೂಡ ಹಾಕ್ಕೊತಿದ್ದೀನಿ. ನೀವು ಬೇಕಾದರೆ ಮೊಸರು ಒಂದು ಸ್ವಲ್ಪ ಕಮ್ಮಿ ಕೂಡ ಹಾಕ್ಕೋಬೋದು. ಒಂದು ಅರ್ಧ ಕಪ್ ಆಗುವಷ್ಟು ನೀರು ಹಾಕ್ಕೊಂಡಿನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಿದ್ದೀನಿ. ಮತ್ತು 1 ಚಮಚ ಆಗುವಷ್ಟು ಇಲ್ಲಿ ರೆಡ್ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊತಿದ್ದೀನಿ. ಮತ್ತು ಸಣ್ಣ ಸೈಜಿಂದ ಒಂದು ಕ್ಯಾರೆಟ ತುರ್ಕೊಂಡು ಹಾಕ್ಕೊತಿದ್ದೀನಿ. ನೀವು ಇದರ ಬದಲಾಗಿ ಕ್ಯಾಪ್ಸಿಕಮ್ ಇತ್ತಂದರೆ ಕ್ಯಾಪ್ಸಿಕಮ್ ಕೂಡ ಹಾಕ್ಕೋಬೋದು. ಇವಾಗ ಎಲ್ಲ ಸಾಮಗ್ರಿ ನಾನು ಇಲ್ಲಿ ಮಿಕ್ಸ್ ಮಾಡ್ಕೊಂಡು ತೊಗೊತಿದ್ದೀನಿ. ಅಂದರೆ 1 ಕಪ್ ಚಿರೋಟೆ ರವೆಗೆ 1 ಕಪ್ ಆಗುವಷ್ಟು ಮೊಸರು, ಅರ್ಧ ಕಪ್ ಆಗುವಷ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ. ನೋಡಿ, ಇವಾಗ ಎಲ್ಲ ಸೇರಿಸಿ ಮಿಕ್ಸ್ ಮಾಡ್ಕೊಂಡಿನಿ. ನನಗೆ ಸ್ವಲ್ಪ ಗಟ್ಟಿ ಅನಿಸ್ತಿದೆ, ಹೀಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ಇದನ್ನು ನಾನು ಮಿಕ್ಸ್ ಮಾಡ್ಕೊತಿದ್ದೀನಿ. ಜಾಸ್ತಿ ತಿಳಿ ಮಾಡ್ಕೋಬಾರ್ದು, ಇದು ಚಿರೋಟೆ ರವೆ ಇರುತ್ತೆ ಅಲ್ವಾ, ಜಾಸ್ತಿ ನೀರು ಹೀರೋದಿಲ್ಲ. ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದು ನಾನು. ಇವಾಗ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದಕ್ಕೆ ಸೈಡಿಗೆ ಎತ್ತಿಟ್ಕೊತಿದ್ದೀನಿ ಒಂದು 5 ರಿಂದ 10 ನಿಮಿಷ. ಇದಕ್ಕೆ ಒಂದು ಸ್ಟಫಿಂಗ್ ತಯಾರು ಮಾಡಬೇಕು. ಹೀಗಾಗಿ ನಾನಿಲ್ಲಿ ಕಡೆಯಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿನಿ. ಎಣ್ಣೆ ಬಿಸಿ ಆದಮೇಲೆ ನಾನಿಲ್ಲಿ ಈರುಳ್ಳಿ ಹಾಕ್ಕೊತಿದ್ದೀನಿ. ಸುಮಾರು ಒಂದು 3 ಈರುಳ್ಳಿ ಉದ್ದುದ್ದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊತಿದ್ದೀನಿ. ಇವಾಗ ಹೈ ಫ್ಲೇಮ್ದಲ್ಲಿ ಈರುಳ್ಳಿ ನಾನು ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡು ತೊಗೊತಿದ್ದೀನಿ. ನೀವು ಖಂಡಿತ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡ್ಬೋದು. ಈ ರೆಸಿಪಿ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ನೋಡಿ, ಇವಾಗ ಈರುಳ್ಳಿ ನಾನು ಹೈ ಫ್ಲೇಮ್ದಲ್ಲಿ ಹುರ್ಕೊಂಡಾಗಿದೆ. ಇವಾಗ ನೋಡ್ತಿರ್ಬೋದು, ಇಷ್ಟಾದರೆ ಸಾಕಾಗುತ್ತೆ. ಒಂದು 2 ಆಲೂಗಡ್ಡೆ ಬೇಯಿಸಿಟ್ಕೊಂಡಿದ್ದು ನಾನಿಲ್ಲಿ ಇದನ್ನು ಹಾಕ್ಕೊತಿದ್ದೀನಿ. ಇವಾಗ ಗಂಟು ಇಲ್ಲಾರ್ದಂಗೆ ಇದನ್ನು ನಾನು ಮ್ಯಾಶ್ ಮಾಡ್ಕೊತಿದ್ದೀನಿ. ನೀವು ಬೇಕಾದರೆ ಮ್ಯಾಶ್ ಮಾಡ್ಕೊಂಡೇ ಹಾಕ್ಕೊಳ್ಳಿ ಇದರಲ್ಲಿ, ಬಟ್ ಗಂಟು ಇರಬಾರ್ದು, ಆ ರೀತಿ ಇಲ್ಲಿ ನೀವು ನೋಡ್ಕೋಬೇಕಾಗುತ್ತೆ. ನೋಡಿ, ಮ್ಯಾಶ್ ಮಾಡ್ಕೊಂಡು ಆಗಿದೆ ಆಲೂಗಡ್ಡೆ. ಇವಾಗ ಇದರಲ್ಲಿ 1 ಚಮಚ ಆಗುವಷ್ಟು ನಾನಿಲ್ಲಿ ರೆಡ್ ಖಾರದ ಪುಡಿ ಹಾಕ್ಕೊತಿದ್ದೀನಿ. ಮತ್ತು 1 ಚಮಚ ಆಗುವಷ್ಟು ನಾನಿಲ್ಲಿ ರೆಡ್ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊತಿದ್ದೀನಿ. ಮತ್ತು 1 ಚಮಚ ಆಗುವಷ್ಟು ನಾನಿಲ್ಲಿ ಗರಂ ಮಸಾಲ ಹಾಕ್ಕೊತಿದ್ದೀನಿ. ಅರಿಶಿಣ ಏನು ಹಾಕೋದೇನು ಬೇಕಾಗಿಲ್ಲ ಇಲ್ಲಿ. ಈಗ ಇವು 3 ಸಾಮಗ್ರಿ ಹಾಕಿದ ಮೇಲೆ ಸರಿಯಾಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ತೊಗೊತಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಿದ್ದೀನಿ. ಇಷ್ಟಾದರೂ ಸಾಕಾಗುತ್ತೆ. ಇವಾಗ ಬೇರೆ ಯಾವುದೇ ಸಾಮಗ್ರಿ ಹಾಕಲಿಲ್ಲ ಅಂದ್ರೆ ಭೀ ನಡೆಯುತ್ತೆ. ಇವಾಗ ಎಲ್ಲ ಸೇರಿಸಿ ಸರಿಯಾಗಿ ನಾನಿಲ್ಲಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ತೊಗೊತಿದ್ದೀನಿ. ನೋಡಿ, ಇವಾಗ ಮಿಕ್ಸ್ ಮಾಡ್ಕೊಂಡು ಆಗಿದೆ. ಒಂದು ಸ್ವಲ್ಪನೇ ಕೊತ್ತಂಬರಿ ಸೊಪ್ಪು ಹಾಕ್ಕೊತಿದ್ದೀನಿ. ಮತ್ತು ಇದು ಕೂಡ ಅಷ್ಟೇ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡು ತೊಗೊತಿದ್ದೀನಿ. ಓಕೆ, ನೋಡಿ, ಕೊತ್ತಂಬರಿ ಸೊಪ್ಪು ಕೂಡ ನಾನು ಸರಿಯಾಗಿ ಒಂದು ಹೈ ಫ್ಲೇಮ್ದಲ್ಲಿ ಒಂದು 2 ನಿಮಿಷದನ್ನು ಮಸಾಲ ಹುರ್ಕೊಂಡಿದ್ದೆ ನಾನು. ಇಷ್ಟಾದರೆ ಸಾಕಾಗುತ್ತೆ. ಇವಾಗ ನಮ್ಮ ಸ್ಟಫಿಂಗ್ ತಯಾರಾಗಿದೆ. ಇವಾಗ ಇಲ್ಲಿ ರವೆ ಕೂಡ ಒಂದು 5 ರಿಂದ 10 ನಿಮಿಷ ಆಗಿದೆ. ನೋಡ್ತಿರ್ಬೋದು, ಜಾಸ್ತಿ ಗಟ್ಟಿ ಅನಿಸ್ತಿಲ್ಲ ನನಗೆ ಇದಕ್ಕೆ, ಹೀಗಾಗಿ ನಾನಿಲ್ಲಿ ನೀರು ಹಾಕ್ತಿಲ್ಲ. ನಿಮ್ಮದು ಜಾಸ್ತಿ ಗಟ್ಟಿ ಆಗಿದ್ದರೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೋಬೋದು. ನಾನು ಸ್ಟಫಿಂಗ್ನ ಇಲ್ಲಿ ಮತ್ತೊಂದು ಬೌಲ್ದಾಗ ಹಾಕ್ಕೊಂಡು ಸೈಡ್ನಲ್ಲಿ ಎತ್ತಿಟ್ಕೊಂಡಿನಿ. ಇವಾಗ ಕೊನೆಯಲ್ಲಿ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ನಾನಿಲ್ಲಿ ಈನೋ ಪೌಡರ್ ಹಾಕ್ಕೊತಿದ್ದೀನಿ. ನೀವು ಇಲ್ಲಿ ಈನೋ ಬದಲಾಗಿ ಒಂದು ಸ್ವಲ್ಪನೇ ಅಡುಗೆ ಸೋಡಾ ಕೂಡ ಹಾಕೋಬಹುದು, ಬಟ್ ಯಾವ್ದು ಹಾಕಿದ್ರೂ ಭೀ ಕೊನೆಯಲ್ಲೇ ಹಾಕ್ಕೊಳ್ಳಿ. ಮತ್ತು ನೀರು ನಾನಿವಾಗ ಗ್ಯಾಸಿನ ಮೇಲೆ ಕುದಿಲಿಕ್ಕೆ ಇಟ್ಟಿದ್ದ, ಹೀಗಾಗಿ ನಾನಿಲ್ಲಿ ಇದರಲ್ಲಿ ಏನೋ ಹಾಕ್ಕೊಂಡಿನಿ. ನೀರು ಕುದಿ ಬಂದಾದಮೇಲೆ ಏನೋ ಹಾಕೋಬೇಕಾಗುತ್ತೆ ನೀವು ಇದರಲ್ಲಿ. ಮತ್ತು ಇಲ್ಲಿ ಕೇಕ್ ಟಿನ್ ತೊಗೊಂಡಿದ್ದೀನಿ, ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ತೊಗೊತಿದ್ದೀನಿ. ಇವಾಗ ಈ ಹಿಟ್ಟನ್ನ ಇದರಲ್ಲಿ ಹಾಕ್ಕೊತಿದ್ದೀನಿ. ನೋಡಿ, ಇವಾಗ ಎಲ್ಲ ಸೇರಿಸಿ ನಾನು ಇದರಲ್ಲಿ ಹಿಟ್ಟು ಹಾಕ್ಕೊಂಡಿದ್ದೆ. ಇಲ್ಲಿ ನೀರು ಕೂಡ ಕುದಿ ಬಂದಿದೆ. ಇವಾಗ ಈ ನೀರಿನಲ್ಲಿ ನಾನು ಒಂದು ಸ್ಟ್ಯಾಂಡ್ ಇಟ್ಕೊಂಡು ಇದು ಪಾತ್ರೆ ಇಟ್ಕೊಂಡು ಸುಮಾರು ಒಂದು 15 ನಿಮಿಷ ಮೀಡಿಯಮ್ ಗ್ಯಾಸ್ನಲ್ಲಿ ಹಬೆಯಲ್ಲಿ ಬೇಯಿಸ್ಕೊಂಡು ತೊಗೊತಿದ್ದೀನಿ. ನೋಡಿ, ಒಂದು 15 ನಿಮಿಷ ಆಗಿದೆ. ಒಂದು ಸ್ವಲ್ಪ ಚೆಕ್ ಮಾಡಿ ನೋಡ್ತಿದ್ದೀನಿ ಬೆಂದಿದೆ ಇಲ್ಲ ಅಂಥೇಳಿ. ಸ್ವಲ್ಪ ನನಗೆ ಇಲ್ಲಿ ಹಸಿ ಬೆಂದಿಲ್ಲ ಅನಿಸ್ತಿದೆ ನನಗೆ, ಹೀಗಾಗಿ ಮತ್ತೆ ಒಂದು 2 ನಿಮಿಷ ಆಗೋ ತನಕ ಹಾಗೆ ಬಿಟ್ಟು ಮತ್ತು ಇದನ್ನು ನಾನು ಇವಾಗ ಎತ್ತಿ ಇಲ್ಲಿ ಸೈಡಿಗೆ ಎತ್ತಿಟ್ಕೊಂಡಿನಿ. ಒಂದು 5 ನಿಮಿಷ 10 ನಿಮಿಷ ತಣ್ಣಗೆ ಆದಮೇಲೆ ಇದನ್ನು ನಾನು ತೊಗೊತಿದ್ದೀನಿ. ಅಂದರೆ ಬಿಸಿ ಬಿಸಿ ಇರುವಾಗ ತೊಕ್ಕೋಬಾರ್ದು, ಸ್ವಲ್ಪ ತಣ್ಣಗೆ ಆದಮೇಲೆ ತೊಕ್ಕೊಳ್ಳಿ, ಸರಿಯಾಗಿ ಬಿಟ್ಕೊಳ್ಳುತ್ತೆ ಅದು. ವಾವ್, ನೋಡಿ, ಒಂಚೂರು ಕೂಡ ಇದು ಟೀನ್ಗೆ ಹತ್ತಿಲ್ಲ. ಇದು ಅಂದರೆ ಪರ್ಫೆಕ್ಟಾಗಿ ಬೆಂದಿದೆ ಅಂತ ಅರ್ಥ. ಓಕೆ, ನೋಡಿ, ಇವಾಗ ಇದಕ್ಕೆ ನಾನು ಒಂದು 2 ಭಾಗ ಮಾಡ್ಕೊತಿದ್ದೀನಿ. ನಾವು ಯಾವ ರೀತಿ ಕೇಕ್ ಕಟ್ ಮಾಡ್ಕೊತೀವಲ್ಲ ಅದೇ ರೀತಿ ನಾನಿಲ್ಲಿ ದಾರ ತೊಗೊಂಡು ಇದಕ್ಕೆ ಒಂದು 2 ಭಾಗ ಮಾಡ್ಕೊತಿದ್ದೀನಿ. ನೀವು ಬೇಕಾದರೆ ಚಾಕುಲಿಂದ ಕೂಡ ಕಟ್ ಮಾಡ್ಕೋಬೋದು. ಈ ರೀತಿ ದಾರಲಿಂದ ಕಟ್ ಮಾಡಿದರೆ ಅದು ಪರ್ಫೆಕ್ಟಾಗಿ ಮತ್ತು ಕರೆಕ್ಟಾಗಿ ಕಟ್ ಮಾಡೋದಕ್ಕೆ ಬರುತ್ತೆ ಅದು. ನೋಡಿ, ಇವಾಗ ನಾನು ಒಂದು 2 ಭಾಗ ಮಾಡ್ಕೊಂಡಿದ್ದೀನಿ ಇದಕ್ಕೆ. ವಾವ್, ನೋಡಿ, ಪರ್ಫೆಕ್ಟಾಗಿ ಬೆಂದಿದೆ ಇದು. ನಾನು ಸುಮಾರು ಒಂದು 15 ರಿಂದ 17 ನಿಮಿಷ ಆಗೋ ತನಕ ಬೇಯಿಸ್ಕೊಂಡು ತೊಗೊಂಡಿದ್ದೀನಿ ಇದಕ್ಕೆ. ಇವಾಗ ಇದಕ್ಕೆ ಒಂದು 2 ಚಮಚ ಆಗೋಷ್ಟು ಇಲ್ಲಿ ಟೊಮೊಟೊ ಕೆಚಪ್ ಹಚ್ಕೊತಿದ್ದೀನಿ. 2 ಇದಕ್ಕೆ 2 ಚಮಚ, ಅದಕ್ಕೆ 2 ಚಮಚ. ಓಕೆ, ನೋಡಿ, ಎಲ್ಲ ಕಡೆ ಸರಿಯಾಗಿ ನಾನಿಲ್ಲಿ ಸ್ಪ್ರೆಡ್ ಮಾಡ್ಕೊಂಡಿದ್ದು ನೋಡ್ತಿರ್ಬೋದು ಇವಾಗ. ಓಕೆ, ನೋಡಿ, ಇವಾಗ ಟೊಮೊಟೊ ಕೆಚಪ್ ಹಚ್ಚಿದ ಮೇಲೆ ಇವಾಗ ನಾವು ಸ್ಟಫಿಂಗ್ ತಯಾರು ಮಾಡಿ ಇಟ್ಕೊಂಡಿದ್ವಲ್ಲ ಆಲೂಂದು, ಇವಾಗ ಇದು ಆಲೂಗಡ್ಡೆ ಸ್ಟಫಿಂಗ್ ಹಚ್ಕೊತಿದ್ದೀನಿ ಇಲ್ಲಿ. ನಿಮ್ಗೆ ಇಲ್ಲಿ ಆಲೂಗಡ್ಡೆ ಸ್ಟಫಿಂಗ್ ಎಷ್ಟು ಬೇಕು ಅಷ್ಟು ನೀವು ಇಲ್ಲಿ ಹಚ್ಕೋಬೋದು.
ಓಕೆ ನೋಡಿ, ಸರಿಯಾಗಿ ನಾನಿಲ್ಲಿ ಸುಮಾರು ಒಂದು 3ರಿಂದ 4 ಚಮಚ ಇಲ್ಲಿ ಸ್ಟಫಿಂಗ್ ಹಾಕ್ಕೊಂಡಾದ್ಮೇಲೆ ಈ ರೀತಿ ಎಲ್ಲ ಕಡೆ ಸರಿಯಾಗಿ ಸ್ಪ್ರೆಡ್ ಮಾಡ್ಕೊಂಡಾದ್ಮೇಲೆ ನಾನಿಲ್ಲಿ ಒಂದು ಚೀಸ್ ತೊಗೊಂಡಿದ್ದೀನಿ. ಈ ಚೀಸ್ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡಿ, ನೀವು ಇದ್ರ ಬದಲಾಗಿ ಪನ್ನೀರ್ ಕೂಡ ಹಾಕೋಬೋದು. ಈ ರೀತಿ ತುರ್ಕೊಂಡು ಪನ್ನೀರ್ ಮಕ್ಕಳಿಗೆ ಇಷ್ಟ ಇತ್ತು ಅಂದರೆ ಹಾಕೋಬೋದು. ನೋಡಿ, ಇವಾಗ ನಾನು ಚೀಸ್ ಹಾಕೊಂಡಾಗಿದೆ. ಇವಾಗ ನೀವು ಬೇಕಾದರೆ ಚೀಸ ಸ್ಕಿಪ್ ಕೂಡ ಮಾಡ್ಕೋಬೋದು, ಜಸ್ಟ್ ಆಲೂ ಸ್ಟಫಿಂಗ್ ಹಾಕ್ಕೊಂಡು ಕೂಡ ಮಾಡ್ಕೋಬೋದು ಇದು. ಓಕೆ ನೋಡಿ, ಚೀಸ್ ಹಾಕಿದ್ಮೇಲೆ ಇನ್ನೊಂದು ಮೇಲೆ ಇಟ್ಕೊಂಡು ಇವಾಗ ನಾನಿದು ಕಟ್ ಮಾಡ್ಕೊಂಡು ತೊಗೊತಿದ್ದೀನಿ. ನಿಮಗೆ ಯಾವ ಸೈಜಿನ ಬೇಕು ಆ ಸೈಜಿನ ನೀವು ಇಲ್ಲಿ ಕಟ್ ಮಾಡ್ಕೊಂಡು ತೊಗೋಬೋದು. ಮತ್ತು ನೀವು ಇದಕ್ಕೆ ಏನಂತ ಹೆಸರಿಡ್ತೀರಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ವಾವ್, ನೋಡಿ ಇವಾಗ ಎಲ್ಲ ಸೇರಿಸಿ ಸರಿಯಾಗಿ ನಾನಿಲ್ಲಿ ಕಟ್ ಮಾಡ್ಕೊಂಡಿನಿ. ಇವಾಗ ಇದನ್ನು ನೀವು ಹಾಗೇ ಮಕ್ಕಳಿಗೆ ತಿನ್ನೋದಕ್ಕೆ ಕೊಡ್ಬೋದು ಅಥವಾ ಟಿಫಿನ್ ಬಾಕ್ಸ್ಗೆ ಹಾಕ್ಬೋದು. ಬಟ್ ನಾನಿಲ್ಲಿ ಒಂದು ಸ್ವಲ್ಪ ಇದನ್ನು ಕೆಂಪು ಮಾಡ್ಕೊಂಡು ತೊಗೊತಿದ್ದೀನಿ. ಹೀಗಾಗಿ ಇಲ್ಲಿ ಚಪಾತಿ ಮಾಡುವಂತಹ ಹಂಚಿನ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿನಿ. ಪ್ಯಾನ್ ಕೂಡ ಇಟ್ಕೋಬೋದು ನೀವು ಇಲ್ಲಿ ಕೂಡ ಜಾಸ್ತಿ ಟೈಮ್ ಹಿಡಿಯೋದಿಲ್ಲ, ಜಸ್ಟ್ 5 ನಿಮಿಷದಲ್ಲಿ 2 ಕಡೆ ಕೆಂಪಾಗುತ್ತೆ ಇದು. ಓಕೆ ನೋಡಿ, ಸ್ಲೋ ಗ್ಯಾಸ್ನಲ್ಲಿ ನಾನು 2 ಕಡೆಗೆ ಕೆಂಪು ಮಾಡ್ಕೊಂಡು ತೊಗೊತಿದ್ದೀನಿ. ಸುಮಾರು ಇವಾಗ 1ರಿಂದ 2 ನಿಮಿಷ ಆಗಿದೆ ಇದಕ್ಕೆ, ಹೀಗಾಗಿ ನಾನಿಲ್ಲಿ ಇದನ್ನು ಉಲ್ಟಾ ಹಾಕ್ಕೊತಿದ್ದೀನಿ. ಓಕೆ ನೋಡಿ, ಇಲ್ಲಿ ಸ್ಲೋಲಿಯಾಗಿ ನಾನು ಇದನ್ನು ಉಲ್ಟಾ ಹಾಕ್ಕೊತಿದ್ದೀನಿ. ಅಂದರೆ ಒಂದು 5 ನಿಮಿಷದಲ್ಲಿ 2 ಕಡೆ ಇದು ಸ್ವಲ್ಪ ಕೆಂಪಾಗುತ್ತೆ. ಈ ರೀತಿ ಮಾಡೋದರಿಂದ ಇದರ ರುಚಿ ಇನ್ನಷ್ಟು ಹೆಚ್ಚಾಗುತ್ತೆ. ವಾವ್, ನೋಡಿ ಎಷ್ಟು ಸರಿಯಾಗಿ ಕಲರ್ ಬಂದಿದೆ ಅಲ್ವಾ. ಸೊ ಇವಾಗ ಕೆಳಗಡೆ ಕೂಡ ನಾನು ಕೆಂಪು ಮಾಡ್ಕೊಂಡು ತೊಗೊತಿದ್ದೀನಿ. ನೋಡಿ, ಇವಾಗ 2 ಕಡೆ ಕೆಂಪು ಮಾಡ್ಕೊಂಡು ತೊಗೊಂಡಾಗಿದೆ. ಇವಾಗ ತುಂಬಾ ಕ್ರಿಸ್ಪಿ ಬರುತ್ತೆ ಇದು. ಸೊ ನೋಡಿ, ನಮ್ಮ ಆರೋಗ್ಯಕರವಾಗಿರುವಂತಹ ಹೊಸ ತಿಂಡಿ ರೆಸಿಪಿ ತಯಾರಾಗಿದೆ. ಸ್ವಲ್ಪನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಾರ್ದು. ಸೊ ನೀವು ಕೂಡ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡ್ಬೋದು. ಮಕ್ಕಳಿದ್ದರೆ ಮನೆಯಲ್ಲಿ ಈ ರೆಸಿಪಿ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಮತ್ತು ಮೊದಲೇ ಹೇಳಿದ ಹಾಗೆ ನೀವು ಇದಕ್ಕೆ ಏನಂತ ಹೆಸರಿಡ್ತೀರಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಸೊ ಇದ್ರ ಮುಂದೆ ಯಾವುದೇ ಬೇಡ, ಪಿಜ್ಜಾ ಬೇಡ, ಬರ್ಗರ್ ಬೇಡ. ನೋಡಿ, ಒಳಗಡೆ ನಾವು ಚೀಸ್ ಹಾಕಿರ್ತೀವಲ್ಲ ಅದು ಕೂಡ ಪೂರ್ತಿಯಾಗಿ ಮೆಲ್ಟ್ ಆಗಿದೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.